ಇವತ್ತಿನ ದಿನ ಏನು ಕದ್ರಿಪುರ ಗ್ರಾಮದಲ್ಲಿ ನಡೆಸಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಗ್ರಾಮಸ್ಥರು, ಅದೇ ರೀತಿ ಈ ದೇವಾಲಯದ ಅರ್ಚಕರಾದಂಥ ಬಿಂದು ಮಾಧವ ಸ್ವಾಮಿ ಅವರು ಎಲ್ಲರೂ ಸೇರಿ ಪ್ರತಿ ವರ್ಷನೂ ಈ ವರ್ಷದಂತೆ ಪ್ರತಿ ವರ್ಷವೂ ಸಹ ತುಂಬಾ ವಿಜೃಂಭಣೆಯಿಂದ ರಥೋತ್ಸವ ಆಗ್ಲಿ, ದೇವ್ರ ಮೆರವಣಿಗೆ ಆಗ್ಲಿ 3 ದಿನ ಇರ್ತದೆ. ಇಲ್ಲಿ ಸುಮಾರು ಲಕ್ಷೋಪಾದಿಯಲ್ಲಿ ಜನ ಸೇರಿದಾರ. ಈಗಾಗಲೇ ತಾವು ಮಾಧ್ಯಮ ಮಿತ್ರರು ನೋಡಿದ್ದೀರಾ. ತಮ್ಮೆಲ್ರಿಗೂ ಆ ಭಗವಂತನ ಆಶೀರ್ವಾದ ಇರ್ಲಿ, ಇಲ್ಲಿ ಬಂದಿರೋರಿಗೆಲ್ಲ ಒಳ್ಳೇದ್ ಮಾಡಲಿ, ಒಳ್ಳೆ ಮಳೆ ಬೆಳೆ ತಾಲೂಕಲ್ಲಿ ಆಗ್ಲಿ ಅಂತ ಆಶಿಸುತ್ತಾ ಎಲ್ರಿಗೂ ವಂದಿಸ್ತಾ ಇದ್ದೀನಿ. ಈ ದೇವ್ರ ಮಹಿಮೆ ಬಗ್ಗೆ ಅಂದ್ರೆ ತಾವ್ ಈಗಾಗಲೇ ತಮ್ಮ ಗಮನಕ್ಕೂ ಇರ್ತದೆ ಸರ್. ಬರೀ ನಮ್ಮ ತಾಲೂಕು ಒಂದೇ ಅಲ್ಲ, ರಾಜ್ಯಾದ್ಯಂತ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಮದುವೆ ಆಗದೆ ಇರೋರಿಗೆ, ಬೇರೆ ಅನಾರೋಗ್ಯ ಇರೋರಿಗೆ, ಎಲ್ಲಾ ರೀತಿಯಲ್ಲೂ ಭಗವಂತ ಒಳ್ಳೇದ್ ಮಾಡಿದ್ದಾನೆ ಅನ್ನೋ ಒಂದು ನಂಬಿಕೆ ಇಟ್ಟು ತುಂಬಾ ಜನ ಇಲ್ಲಿ ಸೇರ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ, ದೇವಸ್ಥಾನ ಸ್ವಲ್ಪ ಅಭಿವೃದ್ಧಿ ಆಗಲಿ. ನಮ್ಮ ಕದ್ರಿಪುರದಲ್ಲಿ ಒಳ್ಳೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕದ್ರಿಯಲ್ಲಿ ವಿಶೇಷವಾಗಿ ನಡೆಯುತ್ತೋ ಅದೇ ರೀತಿ ಅದೇ ದಿನದಂದು ಇಲ್ಲಿ ಹೌದು ಸರ್. ಸರ್ ತಮ್ಮ ಗಮನಕ್ಕೆ ಇರ್ತದೆ, ನಾವ್ ಹೇಳ್ಬೇಕಾಗಿರೋದೇ ಏನಿಲ್ಲ. ಈಗ ಇದೇನ್ ಮೊದಲನೇ ವರ್ಷ ಏನಲ್ಲ, ಕದ್ರಿಪುರ ಗ್ರಾಮದಲ್ಲಿ ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಇದೇನ್ ಮೊದಲನೇ ವರ್ಷದ್ದೇನಲ್ಲ, ತಮಗೂ ಗೊತ್ತಿರ್ತದೆ ಸರ್. ಅಲ್ಲಿ ವಿಶೇಷ ಏನು ಅಂತಂದ್ರೆ ಇಲ್ಲಿ ಸರ್, ಇಲ್ಲಿ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ತಾವು ಈಗಾಗಲೇ ನೋಡಿರ್ತಾರ. ಅದನ್ನು ಝೂಮ್ ಮಾಡಿ ಹಾಕೋಬೇಕು ತಾವು, ದಯವಿಟ್ಟು ಹೇಳ್ತಾ ಇದ್ ನೋಡಿ. ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಇದು ನಮ್ಮ ಕದ್ರಿಪುರ ಗ್ರಾಮದ ವಿಶೇಷತೆ, ಸರಿನಾ?